ಮತ್ತು ನಂತರ ಮೊಟ್ಟೆ ಕೊಡೋ ಯೋಜನೆ ಇರ್ಬೋದು, ಚಿಕ್ಕಿ ಕೊಡೋದು ಇರ್ಬೋದು, ಈ ಥರ ಎಲ್ಲ ಶಾಲೆ ಮಕ್ಕಳಿಗೆ ಸರಿಯಾಗಿ ಮುಕ್ತಾಯಿದೆ ಹೇಳೋದನ್ನ ನಾವು ಅವರ ಮಕ್ಕಳ ಸಂದರ್ಶನ, ಶಿಕ್ಷಕರ ಸಂದರ್ಶನ ಮತ್ತು ಅವರ ಪಾಲಕರ ಪೋಷಕರ ಸಂದರ್ಶನ ಮತ್ತು ಒಂದು ಶಾಲಾ ಸಮುದಾಯದ ಸಂದರ್ಶನ ಮಾಡಿಬಿಟ್ಟು ಅವರೆಲ್ಲ ಅಭಿಪ್ರಾಯವನ್ನು ನಾವಿವತ್ತು ಕೊನೆಯ ದಿನ ಶಾಲಾ ಸಭೆಯಲ್ಲಿ ಅದನ್ನು ಮಂಡಿಸಬೇಕು. ಮಂಡಿಸಿದ ನಂತರ ಅಲ್ಲಿ ಆ ಸಭೆಯಲ್ಲಿ ಏನು ತೀರ್ಮಾನ ನಂತರ ಅದನ್ನು ನಾವು ನಡಾವಳಿ ಮೂಲಕ ಸರ್ಕಾರ ಗಮನಕ್ಕೆ ತರಬೇಕು. ಇಲ್ಲಿ ನೇರವಾಗಿ ಸರ್ಕಾರಕ್ಕೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ದು ಕೂಡ ಸರ್ಕಾರ ನೇರ ಗಮನಕ್ಕೆ ತರೋಕ್ಕಾಗಲ್ಲ. ಅದನ್ನು ಸಮುದಾಯದಿಂದ ನಾವು ಒಂದು ಸಭೆ ಮೂಲಕ ಅವ್ರ ಗಮನಕ್ಕೆ ತರಬೇಕು. ಅಲ್ಲಿ ಏನಾದರೂ ಲೋಪದೋಷಗಳಿದೆ ಅಥವಾ ಇನ್ನೂ ಹೆಚ್ಚಿನ ಪ್ರಗತಿಗೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ನಾವು ವರದಿಯಲ್ಲಿ ಅದನ್ನು ಸರ್ಕಾರಕ್ಕೆ ವರದಿ ಮಾಡಬೇಕು, ನಾವು ಸಭೆಯಲ್ಲಿ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಈಗಾಗಲೇ ಏನಿದೆ ನಮ್ಮ ತಾಲೂಕಿನಲ್ಲಿ 46 ಶಾಲೆಗಳು ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಬಂದಿದೆ. ಅಂದರೆ ಮೊದಲ ಹಂತ ಇದೇನಿದೆ 20% ಶಾಲೆಗಳು ಈ ಅವಧಿ ಕೊಟ್ಟಿದೆ, ನೆಕ್ಸ್ಟ್ 20% ಮುಂದಿನ ಅವಧಿ ಬರುತ್ತೆ. ಈ ಥರ ಅದನ್ನು 100% ಆಗಿ 2029 ಒಳಗಡೆ ಎಲ್ಲ ಮಧ್ಯಾಹ್ನ ಬಿಸಿ ಊಟ ಕೂಡ ಸಪರೇಟ್ ನಡೆಯುತ್ತಿದೆ. ಅಂದರೆ ಈ ಸಾಮಾಜಿಕ ಪರಿಶ್ರಮ ಇದೆ. ನಾವು ಈಗ ಮಾಡ್ತಿದ್ದೀವಿ ಸಮಗ್ರ ಶಿಕ್ಷಣ ಮಾಡ್ತಿದ್ದೀವಿ. ಸಮಗ್ರ ಶಿಕ್ಷಣ ಮಧ್ಯಾಹ್ನ ಬಿಸಿ ಊಟ ಕೂಡ ಬರುತ್ತೆ. ಮಧ್ಯಾಹ್ನ ಬಿಸಿ ಊಟ ಸಪರೇಟ್ ಮಾಡಿದಾಗ ಅಲ್ಲಿ ಸಮಗ್ರ ಶಿಕ್ಷಣ ಬರಲ್ಲ. ಹಾಗಾಗಿ 3 ಶಾಲೆ ಮಧ್ಯಾಹ್ನ ಬಿಸಿ ಊಟ ಮತ್ತು 46 ಶಾಲೆ ಸಮಗ್ರ ಶಿಕ್ಷಣ ಡೈಲಿ ಈ ವರ್ಷ ಈಗಾಗಲೇ ಒಂದು ಕ್ಯಾಲೆಂಡರ್ ವೇಳಾಪಟ್ಟಿ ಮಾಡಿಬಿಟ್ಟು ಈಗಾಗಲೇ ಮಾರ್ಚ್ವರೆಗೆ ನಡೀತಾ ಉಂಟು. ಅದೇ ಪ್ರಕಾರ ಈ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ 2 ಶಾಲೆಯನ್ನು ಆಯ್ಕೆ ಮಾಡಿದ್ದು ಉಂಟು. ಧನ್ಯವಾದಗಳು. ಈ ಯೋಜನೆ ಕುರಿತು ಒಂದರ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ SDMC ಅವರೇ, ಪಾಲಕರೇ ಹಾಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳೇ, ಇದು ಶಾಲೆಯ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದೊಂದು ಸಭೆ ನಡೀತಾ ಇದೆ. ಇದು ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ಹೊಸದಾಗಿರುವಂತಹ ಒಂದು ಯೋಜನೆ. ಅಂದರೆ ಈ ರೀತಿಯ ಇನ್ಸ್ಪೆಕ್ಷನ್ ಅಂತ ಹೇಳ್ತೇವಲ್ಲ, ತಪಾಸಣೆ ನಮ್ಮ ಶಿಕ್ಷಣ ಇಲಾಖೆಗೆ ಹೊಸದು, ಈ ವರ್ಷ ನಡೀತಾ ಇದೆ. ಇದರ ಮೂಲ ಉದ್ದೇಶ ಇಷ್ಟೇ, ಈಗಾಗಲೇ ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದರು. ಯಾವುದೇ ಸರ್ಕಾರದ ಅನುದಾನ ಇರ್ಬೋದು, ಸೌಲಭ್ಯ ಇರ್ಬೋದು, ಅದರ ಸ್ವಲ್ಪ ಕೇಳಿಸ್ತಾ ಇದೆಯಲ್ಲ, ಯಾರಿಗೆ ತಲುಪಬೇಕಲ್ಲ ಅವ್ರಿಗೆ ತಲುಪ್ತಾ ಇದೆಯಾ ಅಂತ ಒಂದು ವೀಕ್ಷಣೆ ಮಾಡೋದು ಇದೊಂದು ಈ ಸಭೆಯ ಅಥವಾ ಈ ತಪಾಸಣೆಯ ಒಂದು ಮೂಲ ಉದ್ದೇಶ. ಈಗಾಗಲೇ ನಮ್ಮ ಇಲಾಖೆ ಅನೇಕ ಸೌಲಭ್ಯಗಳನ್ನ ಕೊಟ್ಟಿದೆ ಮಕ್ಕಳಿಗೆ. ಮುಖ್ಯವಾಗಿ ಶಾಲಾ ಪ್ರಾರಂಭ ಹಂತದಲ್ಲೇ ಪಠ್ಯ ಪುಸ್ತಕವನ್ನ ಕೊಟ್ಟಿದೆ ಅಲ್ವಾ. ಪಠ್ಯ ಪುಸ್ತಕ ಅಂದ್ರೆ ಈ ಬಾರಿ ಎಲ್ಲಾ ವಿಷಯದಲ್ಲೂ 2 ಪಠ್ಯ ಪುಸ್ತಕ ಬಂದಿದೆ, 2 ಭಾಗದಲ್ಲಿ ಬಂದಿದೆ. ಇಡೀ ವರ್ಷದ್ದು ಪಠ್ಯ ಪುಸ್ತಕವನ್ನ ನೀವು ಮೊದಲು ಶಾಲಾ ಪ್ರಾರಂಭ ಹಂತದಲ್ಲೇ ತೆಗೆದುಕೊಂಡಿದ್ದೀರಿ. ಅಭ್ಯಾಸ ಪುಸ್ತಕವನ್ನು ಕೂಡ ನಿಮಗೆ ಸಪ್ಲೈ ಆಗಿದೆ ಅಲ್ವೇನೋ, ಆಗಿದೆಯಲ್ಲ. ಹಾಗೆ ಯೂನಿಫಾರ್ಮ್ ಈ ಬಾರಿ ಶಾಲಾ ಪ್ರಾರಂಭ ಹಂತದಲ್ಲೇ 2 ಸೆಟ್ ಯೂನಿಫಾರ್ಮ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದೇವೆ. ಅದರಲ್ಲೂ 6 ಮತ್ತು 7ನೇ ತರಗತಿಯವರಿಗೆ ಈ ಬಾರಿ ಚುಡಿದಾರ್ ವ್ಯವಸ್ಥೆ, ಅವರ ಸೇಫ್ಟಿ ದೃಷ್ಟಿಯಿಂದ ಚುಡಿದಾರ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಈ ಶಾಲೆಯವರು ಮಾತ್ರ ಮೋಸ್ಟ್ಲಿ ಹುಡುಗರಿಗೆ ಅವ್ರ ಪ್ಯಾಂಟ್ ಹೊಲಿಸ್ಕೊಂಡಿದ್ದಾರೆ ಸರ್. ಅಂದ್ರೆ ಆಕ್ಚುಲಿ ಅದು ಚಡ್ಡಿ ಬಟ್ಟೆ ಮಾತ್ರ ಬಂದಿತ್ತು ನಮ್ಮ ಇಲಾಖೆ ವತಿಯಿಂದ. ಈ ಶಾಲೆಯವರು ಕೂಡ ನಮ್ದು ಯಾಕೆ ಕಡಿಮೆ ಅಂತ ಹೇಳ್ಕೊಂಡು ಅವರು ಮಾಡಿಸ್ಕೊಂಡಿದ್ದಾರೆ. ಅದು ಶ್ಲಾಘನೀಯ. ಅಂದ್ರೆ ಪಾಲಕರ ಸಹಕಾರ ತುಂಬಾ ಇದೆ ಅಂತ ಆಯ್ತು. ಒಂದು ಅದ್ಭುತ ಕಾರ್ಯಕ್ರಮ. ಹಾಗೆ ನಿಮ್ಗೆ ಪ್ರತಿ ವರ್ಷದಂತೆ ಶೂಸ್ ತಗೊಂಡಿದ್ರೆ, ಚಪ್ಪಲ್ ತಗೊಂಡಿದ್ರು, ಈ ಸಲ ಸ್ಯಾಂಡಲ್ಸ್ ತಗೊಂಡಿದ್ರು. ಸ್ಯಾಂಡಲ್ಸ್ ಅಲ್ವಾ. ಶೂ ಈ ಭಾಗದಲ್ಲಿ ಮಳೆಗಾಲದಲ್ಲಿ ತೊಂದರೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಅವರು ಸ್ಯಾಂಡಲ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅದು ಶಾಲೆಗಳಿಗೆ ಶಾಲೆಗೆ ಡಿಫರೆನ್ಸ್ ಆಗಿದೆ. ಎಲ್ಲ ಮಕ್ಕಳಿಗೂ ಅದು ಶೂ ಸಾಕ್ಸ್ ತಲುಪಿದೆ. ಹಾಗೆ ಇನ್ನು ಸರ್ಕಾರದ ಯೋಜನೆಗಳನ್ನು ಹೇಳ್ತಾ ಹೋದ್ರೆ, ಪಂಚ ಸೌಲಭ್ಯದಲ್ಲಿ ಈ ಬಾರಿ HPS ಗಳಿಗೆ ಅನುದಾನ ಬಂದಿದೆ. ನಿಮ್ಮ SDMC ಖಾತೆಗೆ ಪಂಚ ಸೌಲಭ್ಯ ಅಂತ ಹೇಳಿದ್ರೆ ನಿಮ್ಮ ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ ಕುರಿತಾಗಿ ಅದಕ್ಕೆ ಬಳಸ್ಕೋಬೇಕು ಅಂತ ಅನುದಾನ ಬಂದಿದೆ. ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಇಕೋ ಕ್ಲಬ್ ಅನುದಾನ CSS ಪೋರ್ಟಲ್ಗೆ 5,000 ರೂಪಾಯಿ ಬಂದಿದೆ.
ಹಾಗೆ 10%, 20%, 25% ಶಾಲಾನುದಾನ ಜಮಾ ಆಗಿದೆ ಈಗ ಆಲ್ರೆಡಿ. ಅದನ್ನ ಖರ್ಚು ಕೂಡ ಆಗಿದೆ, 5,000 ರೂಪಾಯಿ ಬಂದಿದೆ ಈ ಶಾಲೆಗೆ. ಈ ತಿಂಗಳಲ್ಲೇ ಕೂಡ 2ನೇ ಕಂತಿನ ಅನುದಾನ ಬರುತ್ತೆ. ಅದನ್ನು ಕೂಡ ನೀವು ಶಾಲೆಯ ನಿರ್ವಹಣೆಗೆ, ಶಾಲೆಯ ಸಣ್ಣ ಪುಟ್ಟ ಖರ್ಚುಗಳಿಗೆ ಅಥವಾ ಖರ್ಚುಗಳಿಗೆ ಈ ರೀತಿಯ ಅನುದಾನಕ್ಕೆ ಬಳಸಿಕೊಳ್ಳಿಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿ ವೇತನ ಕಳೆದ 4-5 ವರ್ಷಗಳಿಂದ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಎಸ್ಕಾರ್ಟ್ ಅವರ ಟ್ರಾನ್ಸ್ಪೋರ್ಟ್ ಒಂದು ಖರ್ಚು ಕೂಡ ಅಪ್ಲಿಕೇಶನ್ ಹಾಕಿದವರಿಗೆ ಬರ್ತಾ ಇದೆ. ಈ ಎಸ್ ಪಿ ಶಾಲೆ ಆಗಿರೋದ್ರಿಂದ 3 ಕಿಲೋಮೀಟರ್ ಮೇಲ್ಪಟ್ಟ ದೂರದಿಂದ ಮಕ್ಕಳು ಬರೋರಿಗೆ ಅವರಿಗೆ ಟ್ರಾನ್ಸ್ಪೋರ್ಟ್ ಅಮೌಂಟ್ ಅಂತ 6,000 ರೂಪಾಯಿ ಬರುತ್ತೆ. ಇವರು ಅಪ್ಲಿಕೇಶನ್ ಈ ಸಲ ಹಾಕಿದ್ದೀರಾ? ಹಾಕಿದ್ದೀರಾ. 3 ಕಿಲೋಮೀಟರ್ ದೂರದಿಂದ ಬರೋ ಮಕ್ಕಳಿಗೆ ಬರುತ್ತೆ. ಅವರು ಬಸ್ ಪಾಸ್ ಮಾಡಿಸ್ಕೊಂಡ್ರೆ ಬರೋದಿಲ್ಲ. ಆ ರೀತಿ ಎಲ್ಲ ಇದೆ, ಕೆಲವೊಂದು ರೂಲ್ಸ್ಗಳೆಲ್ಲ ಇದೆ. ಅದನ್ನ ಅವ್ರು ನೋಡ್ಕೊಂಡು ಹಾಕ್ತಾರೆ, ಅದನ್ನ ಅಮೌಂಟ್ ಅನ್ನ ಹಾಕ್ತಾರೆ. ಈ ವರ್ಷ ಕೂಡ ಅಪ್ಲಿಕೇಶನ್ ಹಾಕಿದ್ದೀರಾ, ಅಮೌಂಟ್ ಜಮಾ ಆಗುತ್ತೆ. ಹಾಗೆ ಇವಿಷ್ಟು ಒಂದು ಇಲಾಖೆಯಿಂದ ಬರುವಂತದ್ದು. ಕೆಲವೊಂದು ಸಣ್ಣ ಪುಟ್ಟ ರಿಪೇರಿಗಳನ್ನೆಲ್ಲ ನಾವೀಗ ಇಲಾಖೆಯಿಂದ ಬರ್ತಾ ಇಲ್ಲ, ಅದನ್ನ ZPTP ಮೂಲಕ, ಗ್ರಾಮ ಪಂಚಾಯತ್ ಮೂಲಕ ಮಾಡಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಇಲಾಖೆ ರೆಕಮೆಂಡ್ ಮಾಡುತ್ತೆ ಈ ಶಾಲೆಗೆ ಅವಶ್ಯಕತೆ ಇದೆ ಅಂತ. ನಾನು ಕೂಡ ಅಧ್ಯಕ್ಷರು ತುಂಬಾ ಹೇಳ್ತಾ ಇದ್ರು, ಅದೊಂದು ಕೊಠಡಿ, ಗುರಾಣ ಕೊಠಡಿ ಪ್ರಾಬ್ಲಮ್ ಇದೆ ಅಂತ. ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಹಣ ಮಂಜೂರಾದರೆ ಅದನ್ನ ಕಾರ್ಯಗತ ಮಾಡ್ತೀವಿ ಅಂತ. ಹಾಗೆ ಈ ಬಿಲ್ಡಿಂಗ್ ರಿಪೇರಿ ಕೂಡ ನಾನು ಕೊಟ್ಟಿದ್ದೇನೆ, ಬಿಲ್ಡಿಂಗ್ ರಿಪೇರಿ ಕೂಡ ಆಗ್ಬೇಕು ಅಂತ. ಅವರು ಅಧ್ಯಕ್ಷರು ಕೇಳೋದು ಹೊಸ ಕೊಠಡಿನೇ ಬೇಕು ಅಂದ್ರೆ. ಹೌದು ಹೇಳಿದ್ದು ಸರಿ, ಹೌದು. ಮಳೆಗಾಲದಲ್ಲಿ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಕೂಡ ಬಂದು ನೋಡ್ಕೊಂಡು ಹೋಗಿದ್ದೇನೆ. ಒಂದ್ಸಲ ರಿಪೇರಿ ಆಗಿದೆ. ಅದು ಏನಾಗ್ತದೆ ಸರ್, ಇಲ್ಲಿ ಮಳೆ ತುಂಬಾ ಜಾಸ್ತಿ ಮಳೆ ಇರೋದ್ರಿಂದ ಮಳೆಗಾಲದಲ್ಲಿ ಗೋಡೆ ಮೇಲೆಲ್ಲ ನೀರು ಇಳಿಯುವಂತ ಒಂದು ಬರುತ್ತೆ. ಎಲ್ಲಿ ನೋಡ್ರು ಸೋತದೆ. ಇದು ಮಣ್ಣಿನ ಗೋಡೆ ಇರ್ಬೋದಲ್ಲ? ಅಲ್ಲ ಸರ್, ಇಲ್ಲಿ ಇದು ಕಲ್ಲಿಂದ ಎಷ್ಟು ವರ್ಷ ಆಯ್ತು ಈಗ ಬಿಲ್ಡಿಂಗ್? ಬಹಳ ವರ್ಷ ಆಯ್ತು. 50 ವರ್ಷದ ಮೇಲೆ ಆಯ್ತು. ಮೇಲೆ ಇದು ರಿಪೇರಿ ಮಾಡಿ ಎಷ್ಟು ವರ್ಷ ಆಯ್ತು? ರಿಪೇರಿ ಮಾಡಿ ಒಂದು 8 ವರ್ಷ ಆಯ್ತು. 1 ವರ್ಷ ರಿಪೇರಿ ಆಗಿತ್ತು. ನೀವು ಬಂದು 16 ಆಯ್ತು. 8-9 ವರ್ಷ ಆಯ್ತು. ಮತ್ತೊಂದ್ಸಲ ಮಾಡೋದೇ ಆಗುತ್ತೆ. ಕೆಲವೊಂದ್ಸಲ ರಿಪೇರಿ ಹೋಗಿದ್ದೆಲ್ಲ ತೆಗೆದು ಅದೇ ಇದೆಲ್ಲ ಹೋಗಿರ್ತದೆ, ಗೊತ್ತಾಗೋದಿಲ್ಲ. ಅದು ಬೆಂಡ್ ಆಗಿರುತ್ತೆ. ಇದಕ್ಕಿಂತ 6 ಮಳೆಗಾಲದಲ್ಲಿ ಎಷ್ಟು ಮಾಡಿದ್ರು ಅವಾಗ ರಿಪೇರಿ? ಎಷ್ಟು ಮಾಡಿದ್ರು? ಎರಡು ಅಲ್ಲ, ಇದು ಇದು ಎರಡು. ಟೋಟಲ್ ಎಷ್ಟು ರೂಮ್ ಇದಾವೆ? 5 5. ಆಫೀಸ್ ಅಲ್ಲ, ಇದು ಹಂಚಿಂದೆ ಹಂಚಿಂದೆ 4. ಅಲ್ಲ ಸ್ಲ್ಯಾಬ್. ಏನು ಶಾಲಾ ಮಕ್ಕಳ ಸಂಖ್ಯೆ ಮತ್ತು ಇಲ್ಲಿ ನೋಡಿದ್ರೆ ಇಲ್ಲೊಂದು ಹೊಸ ಕಟ್ಟಡ ಅಂದ್ರೆ ನೀವು ಅಪ್ಲಿಕೇಶನ್ ಕೊಡ್ಬೇಕಾಗತ್ತೆ. ಅದನ್ನ ಈ ಬಿಲ್ಡಿಂಗ್ ಮತ್ತೆ ನೋಡ್ಕೊಂಡು ಹೋಗ್ತಾರೆ, ವೆರಿಫೈ ಮಾಡಿ ಹೋಗ್ತಾರೆ. ಅಂದ್ರೆ ಅದು ಮಾಡ್ಬೇಕು ಸರ್, ಯಾಕಂದ್ರೆ ರೋಡ್ ಸೈಡ್ ಶಾಲೆ. ಅಲ್ಲ, ಅದನ್ನ ನಾವು ನೋಡೋಣ. ನೀವು ಕೂಡ ಅದನ್ನ ನಿಮ್ಮ SDMC ಮತ್ತು ಪಾಲಕರು ವತಿಯಿಂದ ಮುಂದುವರಿಬೇಕು. ನಾನು ಕೂಡ ಅದನ್ನ ಇಲಾಖೆ ಗಮನಕ್ಕೆ ತರ್ತೇನೆ. ಹಾಗೆ ಶಾಲೆ ವತಿಯಿಂದ ಅಪ್ಲಿಕೇಶನ್ ಹಾಕಿರ್ತೀವಿ. ಇಲ್ಲ, ಶಾಲೆ ವತಿಯಿಂದ ನೀವು ಹೀಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಶಾಲೆ ಬಂದ್ರೆ ಕೊಡ್ಲಿಕ್ಕಾಗತ್ತೆ. ಹಾಗೆ